ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಪ್ರಿಯರೇ, ದೇವರ ವಾಕ್ಯವನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು. ದೇವರ ವಾಕ್ಯವನ್ನು ನಾವು ಯಾವುದೇ ಕಾರಣಕ್ಕೂ ಹಗುರವಾಗಿ ತೆಗೆದುಕೊಳ್ಳಬಾರದು. ಇವತ್ತು ನಾವು ನೋಡುವುದಾದರೆ ದೇವರ ವಾಕ್ಯವನ್ನು ಬಹು ಹಗುರವಾಗಿ ತೆಗೆದುಕೊಳ್ಳುವಂತಹ ಒಂದು ಸಮೂಹ ಒಂದು ಕಡೆ ಎದ್ದಿದೆ. ಅನೇಕ ಸಮೂಹಗಳು ದೇವರ ವಾಕ್ಯದ ವಿರುದ್ಧವಾಗಿ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾವೆ. ಆದರೆ ದೇವರ ವಾಕ್ಯವನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ಳೋಣ. ಅಷ್ಟೇ ಅಲ್ಲ, ದೇವರ ವಾಕ್ಯವನ್ನು ಬಹು ಹಗುರವಾಗಿ ತೆಗೆದುಕೊಳ್ಳುವಂತಹ ಒಂದು ಕೆಟ್ಟ ಅಭ್ಯಾಸ ಅನೇಕ ವಿಶ್ವಾಸಿಗಳಲ್ಲಿದೆ. ಉದಾಹರಣೆಗಾಗಿ ಮತ್ತಾಯ ಪತ್ರಿಕೆ 12ನೇ ಅಧ್ಯಾಯ 36-37 ಯೇಸು ಹೇಳಿದ ಮಾತುಗಳನ್ನು ತೆಗೆದುಕೊಳ್ಳೋಣ. ಮನುಷ್ಯನು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕು. ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದಿವಿ, ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದಿವಿ. ಅನೇಕ ವಿಶ್ವಾಸಿಗಳು ತಾವು ಮಾತಾಡಿದ ಪ್ರತಿಯೊಂದು ಮಾತಿನ ವಿಷಯವಾಗಿ ಲೆಕ್ಕ ಕೊಡಬೇಕು ಎಂಬ ಸತ್ಯವನ್ನು ನಂಬದವರಾಗಿದ್ದಾರೆ. ಎಂದಿನಂತೆ ಈ ಸತ್ಯವನ್ನು ನಂಬುತ್ತೇವೋ ಅಂದಿನಿಂದ ಹಿಂದೆ ಮಾತಾಡುವುದು, ಹರಟೆ ಮಾತು, ಕೆಟ್ಟದ್ದನ್ನು ನುಡಿಯುವುದು, ಸಿಟ್ಟು ನಮ್ಮ ಜೀವಿತದಿಂದ ತೊಲಗಿ ಹೋಗ್ತದೆ. ಯಾರು ಯೇಸುವಿನ ಈ ಮಾತುಗಳನ್ನು ತಮ್ಮ ಜೀವಿತದಲ್ಲಿ ಗಂಭೀರವಾಗಿ ತೆಗೆದುಕೊಳ್ತಾರೋ ಅವರು ಪ್ರತಿಯೊಂದು ಸಂಭಾಷಣೆಯಲ್ಲಿ ಸುಮ್ಮನೆ ಆಡುವ ವ್ಯರ್ಥವಾದ ಮಾತುಗಳನ್ನು ನಿಲ್ಲಿಸ್ತಾರೆ. ಗಮನಿಸಿ, ನಾವು ಸುಮ್ಮನೆ ಆಡುವ ಪ್ರತಿಯೊಂದು ಮಾತು, ಸುಮ್ಮನೆ ಮಾತಾಡುವಂಥದ್ದು. ಎರಡನೇದು, ನಮ್ಮ ಮಾತುಗಳು ನೀತಿವಂತನೆಂದು ತೀರ್ಪು ಕೊಟ್ಟು ಬಿಡುವುದು. ಮೂರನೇದು, ನಾವು ಮಾತಾಡಿದಂಥ ಮಾತು ಅನೇಕ ವಿಶ್ವಾಸಿಗಳ ಕುರಿತಾಗಿ ಇರುವಂಥದ್ದು. ನಾಲ್ಕನೇದು, ಹರಟೆ, ಕೆಟ್ಟದ್ದನ್ನು ನುಡಿಯುವುದು, ಸಿಟ್ಟು. ಇದು ನಮ್ಮ ಜೀವಿತದಲ್ಲಿ ಪ್ರತಿನಿತ್ಯ ಹಾಸುಹೊಕ್ಕಾಗಿರುವುದು. ಇಲ್ಲಿ ಯಾರು ಯೇಸು ಕ್ರಿಸ್ತನ ಮಾತುಗಳನ್ನು ಗಂಭೀರವಾಗಿ ಪರಿಗಣಿಸ್ತಿರೋ ಅವರು ಧನ್ಯರು. ನಮ್ಮ ಮಾತುಗಳಿಂದ ನೀತಿವಂತರೆಂದು ತೀರ್ಪು ಹೊಂದುತ್ತೇವೆ ಎಂದು ಯೇಸು ಹೇಳಿಲ್ಲ. ನಂಬಿಕೆಯಿಂದ ನೀತಿವಂತರೆಂದು ಎಣಿಸಲ್ಪಟ್ಟಿದ್ದೇವೆ ಎಂಬುದು ನಮಗೆಲ್ಲರಿಗೂ ಗೊತ್ತಿದೆ. ಕ್ರಿಯೆ ಇಲ್ಲದ ನಂಬಿಕೆ ಸತ್ತದ್ದು. ನಂಬಿಕೆ ನಮ್ಮ ಮಾತನ್ನು ಶುದ್ಧಗೊಳಿಸದಿದ್ದರೆ, ನೋಡಿ, ನಮ್ಮ ನಂಬಿಕೆ ನಮ್ಮ ಮಾತನ್ನು ಅದು ಶುದ್ಧ ಮಾಡದೇ ಇದ್ದರೆ ಅದು ಸತ್ತು ಹೋದಂತೆ, ಅದು ಕ್ರಿಯೆ ಇಲ್ಲದಂತೆ. ನಂಬಿಕೆ ಸತ್ತ ನಂಬಿಕೆ ಆಗಬಾರ್ದು. ನಮ್ಮ ನಂಬಿಕೆ ಜೀವಂತವಾದಂಥ ನಂಬಿಕೆ ಆಗಬೇಕು. ನೀವು ಗಮನಿಸಿ, ಅನೇಕ ದಿನಗಳಲ್ಲಿ ನೀವು ಮಾತಾಡಿದಂಥ ಮಾತುಗಳನ್ನು ಆಲೋಚಿಸಿ, ಮನನ ಮಾಡಿಕೊಳ್ಳಿ. ಕುಟುಂಬದಲ್ಲಿ ಮಕ್ಕಳೊಟ್ಟಿಗೆ, ಹೆಂಡತಿಯೊಂದಿಗೆ ಮಾತನಾಡಿದಂಥ ಮಾತುಗಳು, ಶಾಲೆಯಲ್ಲಿ ಮಾತಾಡಿದಂಥ ಮಾತುಗಳು, ಕಚೇರಿಯಲ್ಲಿ ಮಾತಾಡಿದಂಥ ಮಾತುಗಳು, ಸೇವೆ ಮಾಡುವವರ ಜೊತೆ ಮಾತಾಡಿದಂಥ ಮಾತುಗಳು, ವಿಶ್ವಾಸಗಳೊಟ್ಟಿಗೆ ಮಾತಾಡಿದಂಥ ಮಾತುಗಳು ಒಮ್ಮೆ ನೀವು ಗಮನಹರಿಸಿ, ಆಲೋಚಿಸಿ, ಮನನ ಮಾಡಿಕೊಳ್ಳಿ, ನೆನಪು ಮಾಡಿಕೊಳ್ಳಿ. ಈ ಮಾತುಗಳು ಹೇಗಿತ್ತು? ನಿಮ್ಮನ್ನು ಹೆಚ್ಚಿಸಲ್ಪಡುವ ರೀತಿ ಇತ್ತೋ? ಸತ್ಯಕರವಾಗಿತ್ತೋ? ಸಂಶಯಕರವಾಗಿತ್ತೋ? ಸಂಪದ್ಭರಿತವಾಗಿತ್ತೋ? ಇಲ್ಲ, ನಿಶ್ಚಳತೆಯಿಂದ ಕರ್ತನ ಕುರಿತು ಮಾತನಾಡಿದಂಥ ಮಾತಾಗಿತ್ತೋ? ನಮಗೆ ದೇವರೇ ಸತ್ಯ, ದೇವರೇ ಜೀವ, ದೇವರೇ ಸಮಸ್ತ. ಸದ್ಭಕ್ತನೆನಿಸಿಕೊಳ್ಳುವನು ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣ ಹಾಕದೆ ತನ್ನ ಹೃದಯವನ್ನು ಮೋಸಗೊಳಿಸುವುದಾದರೆ ಅವನ ಭಕ್ತಿ ನಿಷ್ಪ್ರಯೋಜಕ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನೇ ಸಹಾಯ ಮಾಡಪ್ಪ. ದೇವರೇ, ಈ ದೇಹದಲ್ಲಿರ್ತಕ್ಕಂಥ ಪ್ರತಿಯೊಂದನ್ನು ನಿಮ್ಮ ಕಾರ್ಯಗಳಿಗೆ ಒಪ್ಪಿಸಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಇವೆಲ್ಲವೂ ನಿಮಗೆ ಸ್ವಂತ. ನೀವೇ ಈ ನಮ್ಮ ದೇಹದ ಎಲ್ಲವನ್ನು ನೀವು ನಿಭಾಯಿಸಿ ಸ್ವಾಮಿ. ನಡೆಸಪ್ಪ.
ಆಶೀರ್ವದಿಸಪ್ಪ, ಬಲಪಡಿಸಪ್ಪ. ಯೇಸುವಿನ ನಾಮದಲ್ಲಿ ಬೇಡ್ತಾ ಇದ್ದೇನೆ ಪರಮ ತಂದೆಯೇ. ಆಮೆನ್, ಆಮೆನ್.